ದಕ್ಷಿಣೇಶ್ವರದ ಕಾಳಿ ದೇವಾಲಯದ ನಹಬತ್ಖಾನೆಯ ಸಣ್ಣ ಕೋಣೆಯೊಳಗೆ ಎಲ್ಲ ಅನಾನುಕೂಲತೆಗಳ ನಡುವೆ ಶಾರದಾ ದೇವರು ಜೀವನ ನಡೆಸ್ತಾ ಇದ್ದಾರೆ. ಶಿಸ್ತಿನ ಸಂತೃಪ್ತಿಯ ಜೀವನ. ಮೈ ಮುರಿಯುವಷ್ಟು ಕೆಲಸ ಇದ್ರೂ ಯಾವುದಕ್ಕೂ ಬೇಸರಿಸಲಿಲ್ಲ. ಬೆಟ್ಟದಷ್ಟು ಕಷ್ಟವನ್ನು ಅನುಭವಿಸಿದ್ರು ಶಾರದಾದೇವಿಯರು ಈ ಕಷ್ಟವೋ ತಮ್ಮನ್ನು ಸೋಕಲೇ ಇಲ್ಲ ಅನ್ನೋ ಹಾಗಿರ್ತಿದ್ರು. 20 ಗಜ ದೂರದಲ್ಲೇ ಶ್ರೀರಾಮಕೃಷ್ಣರ ಕೊಠಡಿ. ಅಲ್ಲಿ ಸದಾ ಆನಂದದ ಕೀರ್ತನ, ನರ್ತನ, ಭಗವಂತನ ಕುರಿತಾಗಿ ಪರಮಹಂಸರು ಅತಿ ಸುಲಭ ನುಡಿಯಲ್ಲಿ ನೀಡುತ್ತಿದ್ದಂಥ ಮಾತುಗಳು ಇವೆಲ್ಲ ಜನ ಆಕರ್ಷಿತರಾಗಿದ್ರು. ಸದಾ ಜನ ಅವರನ್ನು ಮುತ್ತಿರ್ತಿದ್ರು. ಆದರೆ ಶಾರದಾದೇವರಿಗೆ ಇವರು ಬಹಳ ವಂಚಿತರಾಗ್ತಾ ಇದ್ರು. ಎಲ್ಲ ಭಕ್ತರು ಆನಂದದಲ್ಲಿ ಕಾಲ ಕಳೀತಿದ್ರೆ ಇವರು ಇಲ್ಲಿ ಕಷ್ಟವನ್ನ ಪಡ್ತಾ ಇದ್ರು. ಹೀಗೆ ನಡೀತಾ ಇದೆ ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಹಗಲು ರಾತ್ರಿ ನಡೀತಾ ಇದ್ದಂತಹ ಭಗವನ್ನಾಮ ಸಂಕೀರ್ತನೆ, ಭಗವಂತನ ಆನಂದಮಯ ನರ್ತನಗಳನ್ನ ದೂರದಲ್ಲೇ ಕೇಳ್ತಾ ನೋಡ್ತಾ ಶಾರದಾದೇವಿಯವರು ಆಹಾ, ನಾನು ಆ ಭಕ್ತರಲ್ಲಿ ಒಬ್ಳಾಗಿದ್ರೆ ಶ್ರೀರಾಮಕೃಷ್ಣ ಹತ್ರದಲ್ಲೇ ಕುಳಿತು ಅವುಗಳನ್ನೆಲ್ಲ ನೋಡಬಹುದಾಗಿತ್ತಲ್ಲ, ಕೇಳಬಹುದಾಗಿತ್ತಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಅನ್ಕೊಳ್ತಿದ್ದೆ. ಹೀಗೆ ಮನಸ್ಸಿನಲ್ಲೇ ಅಂದ್ಕೊಂಡ್ರು ಶಾರದಾದೇವಿಯರು. ಎಂಥ ವಿಚಿತ್ರ ಪರಿಸ್ಥಿತಿ. ಮುಂದುವರಿಯುವುದು ಆಧ್ಯಾತ್ಮಿಕ ಧಾರಾವಾಹಿ ಮಹಾಮಾಯಿ ಜೀವನಗಂಗಾ. ಇಷ್ಟೇ ಆದರೂ ಕೂಡ ಶಾರದಾದೇವಿಯರು ಸಹಜವಾಗಿ ಹೇಳ್ತಾರೆ, ಅವರಿಗೆ ಯಾವ ಯಾತನೆಯೂ ಆಗಲಿಲ್ಲ, ಯಾವ ತೊಂದರೆ ತಾಪತ್ರೆಗಳು ಸೋಕಲಿಲ್ಲ ಅಂತ. ಆದರೆ ಎಲ್ಲರಂತೆ ಅವರು ಸಾಮಾನ್ಯ ಮಹಿಳೆಯಂತಾಗಿದ್ರೆ ಏನ್ ಮಾಡ್ತಿದ್ರು? ಪತಿ ಮೇಲೆ ಸಿಡುಕಿ, ನಿಮ್ ಕೈ ಹಿಡಿದಿದ್ದಕ್ಕೆ ನನ್ನ ಪಾಲಿಗೆ ಬಂದ ಭಾಗ್ಯ ಅಂದ್ರೆ ಮೈ ಮುರಿಯುವಷ್ಟು ಕೆಲಸ ಅಷ್ಟೇ, ನಿಮ್ ಆನಂದ ಎಲ್ಲ ಭಕ್ತರ ಪಾಲಿಗೆ, ಕೆಲಸ ಎಲ್ಲ ನನ್ನ ಪಾಲಿಗೆ ಅಂತ ಬೇರೆಯವರಾದ್ರೆ ದೂರ್ತಾ ಇದ್ರು. ಆದ್ರೆ ಶಾರದಾದೇವಿಯವರು ಆಹಾ, ನಾನೆಂತ ಆನಂದದಲ್ಲಿದ್ದೆ ಅಂದ್ರೆ ಅವರನ್ನು ನೋಡೋದಕ್ಕೆ ಎಷ್ಟೊಂದು ರೀತಿ ಜನರು ಬರ್ತಿದ್ರು. ಆಗ ದಕ್ಷಿಣೇಶ್ವರ ಒಂದು ಆನಂದದ ಸಂತೆಯೇ ಆಗ್ಬಿಟ್ಟಿತ್ತು. ಶ್ರೀರಾಮಕೃಷ್ಣರು ಭಕ್ತ ಸಮುದಾಯದ ನಡುವೆ ಆನಂದದಲ್ಲಿ ಲೀನರಾಗಿರ್ತಿದ್ರು. ಆದರೂ ತಮ್ಮ ಪತ್ನಿಯ ಅನುಕೂಲ ಅನಾನುಕೂಲ ಇದ್ರ ಬಗ್ಗೆ ಅವರಿಗೆ ಅರಿವಿತ್ತು. ತಮ್ಮ ಪತ್ನಿ ಸಂತೋಷದಿಂದಿರಬೇಕಾದ್ರೆ ತಾವೇನ್ ಮಾಡಬೇಕು ಅನ್ನೋದನ್ನೆಲ್ಲ ಮಾಡ್ತಿದ್ರು. ಆ ನಹಬತ್ಖಾನೆ ಸುತ್ತಲೂ ಬಿದಿರಿನ ತಡಿಕೆ ಇದ್ದಿದ್ರಿಂದ ಶ್ರೀರಾಮಕೃಷ್ಣರು ಅದನ್ನ ಪಂಜರ ಅಂತ ಕರೀತಿದ್ರು. ಅವರ ಅಣ್ಣನ ಮಗಳು ಲಕ್ಷ್ಮೀದೇವಿ ಕೂಡ ಅಲ್ಲಿ ಶಾರದಾದೇವಿಯವರ ಜೊತೆನೇ ಇರ್ತಿದ್ಲು. ರಾಮಕೃಷ್ಣರು ತಮಾಷೆಗಾಗಿ ಅವರಿಬ್ಬರನ್ನ ಪಂಜರದ ಗಿಳಿಗಳು ಅಂತ ಕರೀತಿದ್ರು. ತಮಗಾಗಿ ಕಾಳಿ ದೇವಸ್ಥಾನದ ಹಣ್ಣಿನ ಪ್ರಸಾದ ಬಂದ್ರೆ ಅವರು ರಾಮ್ಲಾಲನ್ ಕರೆದು ಹೇಳ್ತಿದ್ರು, ನೋಡು, ಆ ಪಂಜರದಲ್ಲಿ 2 ಗಿಳಿಗಳಿದೆಯಲ್ಲ, ಈಗ ಅವಕ್ಕೂ ಸ್ವಲ್ಪ ಹಣ್ಣು ಕಾಳು ಹಾಕ್ಬಿಟ್ಬಾ, ಅವಕ್ಕೂ ಸ್ವಲ್ಪ ಹಣ್ಣು ಕಾಳು ಹಾಕ್ಬಿಟ್ಬಾ. ಅಲ್ಲಿಗೆ ಬಂದಿರ್ತಿದ್ದಂತ ಹೊಸಬ್ರು ಈ ಮಾತನ್ನು ಕೇಳಿ ನಿಜವಾಗ್ಲೂ ಅಲ್ಲೆರಡು ಗಿಣಿಗಳಿವೆ ಅಂತಲೇ ಭಾವಿಸ್ತಿದ್ರು. ಹೀಗೆ ಮೋಸ ಹೋದ್ರಲ್ಲಿ ಮಾಸ್ಟರ್ ಮಹಾಶಯನೂ ಒಬ್ಬ. ಲಕ್ಷ್ಮಿ ತಮ್ಮ ಜೊತೆ ಇದ್ದಂತಹ ದಿನಗಳಲ್ಲಿ ಶಾರದಾದೇವಿಯರು ಅವಳ ಜೊತೆ ಸ್ವಲ್ಪ ಹೊತ್ತು ಹೊರಗೆ ತಿರುಗಾಡ್ಕೊಂಬರೋಕ್ಕೆ ಸಾಧ್ಯ ಇತ್ತು. ಆದರೆ ಲಕ್ಷ್ಮಿ ಊರಿಗೆ ಹೊರಟೋದ್ಮೇಲೆ ಅವರಿ ಪಂಜರದಿಂದ ಹೊರಗೆ ಬರಕ್ಕೆ ಆಗ್ತಾ ಇರಲಿಲ್ಲ. ಜೊತೆಗೆ ಏಕಾಂಗಿತನದ ಬೇಸರ.
ಇದನ್ನ ನೋಡಿದಂಥ ರಾಮಕೃಷ್ಣರು ಒಂದ್ಸರಿ, ನೋಡು, ಕಾಡಿನಲ್ಲಿ ಸ್ವತಂತ್ರವಾಗಿ ಹಾರ್ಕೊಂಡಿದ್ದ ಹಕ್ಕಿನ್ ತಂದು ಪಂಜರದೊಳಗೆ ಕೂಡಿಟ್ರೆ ಅದಕ್ಕೆ ಸಂಧಿವಾತ ಬಂದ್ಬಿಡತ್ತೆ. ನೀನು ಆಗಾಗ ಹೊರಗಡೆ ಹೋಗಿ ಸ್ವಲ್ಪ ತಿರುಗಾಡ್ಕೊಂಡ್ ಬಾ. ಏನೋ ಅಷ್ಟೇ ಅಲ್ಲ, ಮಧ್ಯಾಹ್ನವಾದ್ಮೇಲೆ ತಾವೇ ಅಷ್ಟು ದೂರ ಹೋಗಿ ಜನಸಂಚಾರ ಇಲ್ಲ ಅನ್ನೋದನ್ನು ಖಚಿಸಿಕೊಂಡು ಶಾರದಾದೇವಿಯವರು ಹೇಳ್ತಿದ್ರು, ಈಗ ಹೋಗು, ಸ್ವಲ್ಪ ತಿರುಗಾಡ್ಕೊಂಬ. ಹೀಗೆ ಅವರೇ ಹೇಳಿ ಹೊರಡಿಸ್ತಾ ಇದ್ರು. ದಕ್ಷಿಣೇಶ್ವರ ವಾಸದ ಅವಧಿಯಲ್ಲಿ ಶಾರದಾದೇವಿಯರಿಗಾದಂಥ ಅನುಭವಗಳು ನಾನಾ ರೀತಿದು. ಆ ದಿವ್ಯ ಕ್ಷೇತ್ರಕ್ಕೆ ದಿನ ದಿನ ಬಗೆ ಬಗೆಯ ಆಧ್ಯಾತ್ಮಿಕ ಸಾಧಕರ, ಸಿದ್ಧರ ಆಗಮನ ಆಗ್ತಿತ್ತು. ಅನೇಕ ಮಂದಿ ಉತ್ಸಾಹಪೂರ್ಣ ಭಕ್ತರು, ಆಧ್ಯಾತ್ಮಿಕವಾಗಿ ಮುಂದಿರದವರು ಶ್ರೀರಾಮಕೃಷ್ಣರಿಂದ ಆಕರ್ಷಿತರಾಗಿ ಅವರು ಸುತ್ತುತ್ತಾ ಇದ್ರು. ಅಲ್ಲಿಗೆ ಬಗೆ ಬಗೆಯ ಸಿದ್ಧರು, ಸಾಧಕರು ಪ್ರವಾಹದಾಗಿ ಬಂದು ಅಲ್ಲಿ ಕೆಲ ದಿನ ಇದ್ದು ಆಧ್ಯಾತ್ಮಿಕ ಉತ್ಸಾಹದ ಮಹಾಪೂರ್ವ ನಿರ್ಮಾಣ ಆಗ್ತಿತ್ತು. ಇದರಲ್ಲಿ ಪುರುಷರೂ ಇದ್ರು, ಸ್ತ್ರೀಯರೂ ಇದ್ರು. ಅವರಲ್ಲಿ ಎಷ್ಟೋ ಜನರ ವಿವರ ಯಾರಿಗೂ ಗೊತ್ತೇ ಇಲ್ಲ. ಆ ಪೈಕಿ ಪ್ರಸಿದ್ಧರಾದ ಕೆಲವರ ವಿಷಯ ನಾವು ನೋಡ್ತಾ ಹೋಗ್ತೀವಿ. ಒಂದು ಸ್ವಾರಸ್ಯ, ಎಲ್ಲರೂ ಸಚ್ಚಿದಾನಂದ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆ ಮಾಡೋರು. ಆದರೂ ಅವರ ಹೊರಗಿನ ವ್ಯಕ್ತಿತ್ವದಲ್ಲಿ ಎಷ್ಟೊಂದು ವ್ಯತ್ಯಾಸ, ಅವರ ಮನೋಭಾವದ ಅಭಿವ್ಯಕ್ತಿಯಲ್ಲಿ ಎಷ್ಟೊಂದು ಪ್ರಕಾರ. ಭೈರವಿ ಬ್ರಾಹ್ಮಣಿ ವಿಷಯ ನಾವು ನೋಡ್ತಾ ಇದ್ವಿ. ಒಂದ್ಸರಿ ದಕ್ಷಿಣೇಶ್ವರಕ್ಕೆ ಇನ್ನೊಬ್ಬ ಭೈರವಿ ಬಂದಿದ್ಲು. ಒಂದಿನ ರಾಮಕೃಷ್ಣರು, ನೋಡು, ಇವತ್ತೊಬ್ಳು ಭೈರವಿ ಬರ್ತಾಳೆ, ಅವಳಿಗೆ ಕೊಡೋಕೆ ಒಂದ್ ದೊಡ್ಡ ಹೊಸ ಬಟ್ಟೆಗೆ ಕಾವಿ ಬಣ್ಣ ಹಾಕಿಟ್ಟಿರು ಅಂತ ಶಾರದಾದೇವಿಯರಿಗೆ ಹೇಳಿದ್ರು. ಆ ಭೈರವಿ ಏನು ತಾನು ಬರ್ತೀನಿ ಅಂತ ಯಾರಿಗೂ ಪತ್ರ ಬರೆದಿರಲಿಲ್ಲ. ಆದರೂ ಶ್ರೀರಾಮಕೃಷ್ಣರ ದಿವ್ಯ ದೃಷ್ಟಿಗೆ ಅದು ತಿಳಿದು ಬಂದಿತ್ತು. ಆವತ್ತು ಕಾಳಿ ಪೂಜೆ ಮುಗಿಯುವ ಹೊತ್ತಿಗೆ ಆ ಭೈರವಿ ಬಂದೇ ಬಿಟ್ಲು. ಆಕೆ ಶ್ರೀರಾಮಕೃಷ್ಣರ ಜೊತೆ ಬಹಳ ಹೊತ್ತು ಸಂಭಾಷಣೆ ನಡೆಸಿದಳು. ಆಮೇಲೆ ದಕ್ಷಿಣೇಶ್ವರದಲ್ಲೇ ಉಳ್ಕೊಂಡ್ಳು. ಅವಳ ಸ್ವಭಾವ ಸ್ವಲ್ಪ ಬಿರ್ಸು, ಮಹಾಕೋಪಿಷ್ಟೆ. ಅಲ್ಲಿರುವಷ್ಟು ದಿನವೂ ಶಾರದಾದೇವಿಯರನ್ನ ರಕ್ಷಿಸತಕ್ಕಂಥ ಜವಾಬ್ದಾರಿಯನ್ನ ಆ ಭೈರವಿ ತಾನೇ ಹೊತ್ಕೋತಾಳೆ. ಜೊತೆಗೆ ಕೆಲಸವನ್ನೂ ಕೊಡ್ತಾಳೆ. ಒಂದು ದಿನ ಹೇಳ್ತಾಳೆ, ನೋಡು, ಬೆಳಗಾಗಿ ನನ್ಗೋಸ್ಕರ ರಾತ್ರಿ ಒಂದಿಷ್ಟು ಅನ್ನನ ನೆನ್ಸಿಟ್ಟಿರು. ನೋಡ್ಕೋ, ಏನಾದ್ರೂ ಮರ್ತರೆ ಗಿರ್ತರೆ ಈ ತ್ರಿಶೂಲದಿಂದ ನಿನ್ನನ್ನು ತಿವಿದು ಸಾಯಿಸ್ಬಿಡ್ತೀನಿ. ಇದನ್ನು ಕೇಳಿದಂಥ ಶಾರದಾದೇವಿಯರು ಹೆದರಿ ನಡುಗ್ ಹೋಗ್ತಾರೆ. ಆಗ ರಾಮಕೃಷ್ಣರು ಅವರಿಗೆ ಸಮಾಧಾನ ಹೇಳ್ತಾರೆ. ಏನು ಹೆದರ್ಕೋಬೇಡ, ಹೆಸರಿಗೆ ತಕ್ಕ ಹಾಗೆ ಅವಳೊಬ್ಳು ಭೈರವಿಯೇ. ಈ ಭೈರವಿ ತನ್ನ ಊಟನ ಭಿಕ್ಷೆ ಬೇಡಿ ತಾನೇ ತರ್ತಿದ್ಲು. ಒಂದೊಂದ್ಸರಿ ಅವಳು ತರ್ತಿದ್ದ ಭಿಕ್ಷೆ 7-8 ದಿನಕ್ಕಾಗ್ತಾ ಇತ್ತು. ಒಂದಿನ ಕಾಳಿ ದೇವಾಲಯದ ಖಜಾಂಚಿ, ತಾಯಿ, ನೀವು ಹೊರಗೆ ಹೋಗಿ ಭಿಕ್ಷೆ ಬೇಡುವುದು ಯಾಕೆ? ನಿಮಗೆ ಬೇಕಾದ್ನೆಲ್ಲ ಈ ದೇವಸ್ಥಾನದಲ್ಲೇ ಪಡಿಬಹುದಲ್ಲ ಅಂತ. ಅದಕ್ಕ ಭೈರವಿ ಹೇಳ್ತಾಳೆ, ನೀನೊಬ್ಬ ಮಹಾಕಾಲನೇಮಿ, ಬೇಕಾದ್ನೆಲ್ಲ ಕೊಡೋ ನೀಡು, ನಿನ್ ಮಾತ್ ನೆಚ್ಕೊಂಡು ಕುಳಿತಿರೋಕ್ಕಾಗತ್ತೇನಿಲ್ಲಿ? ಇನ್ನೊಂದಿನ ಶ್ರೀರಾಮಕೃಷ್ಣರು ತಮ್ಮ ಪತ್ನಿ ಮತ್ತು ತಮ್ಮ ಆಧ್ಯಾತ್ಮಿಕ ಭಾವಗಳನ್ನು ಎಷ್ಟರ ಮಟ್ಟಿಗೆ ಅಟ್ಕೊಂಡಿದ್ದಾಳೆ ಅಂತ ತಿಳಿಯೋಕೆ ಒಂದು ಪರೀಕ್ಷೆ ಮಾಡ್ತಾರೆ. ಅವತ್ತು ಅವರು ಮಡದಿ ಶಾರದೆಗೆ ತಮ್ಮ ಕೋಣಿನ ಶುಚಿಗೊಳಿಸಿ ತಾಂಬೂಲ ತಯಾರಿಸಿಡುವಾಗ ಹೇಳಿ ತಾವು ಜಗನ್ಮಾತೆಗೆ ನಮಸ್ಕರಿಸಿ ಬರೋಕೆ ಕಾಳಿದೇವಾಲಯಕ್ಕೆ ಹೊರಡ್ತಾರೆ. ಶಾರದಾದೇವಿಯರು ಆ ಕೆಲಸನೆಲ್ಲ ಮುಗಿಸೋ ಸಮಯಕ್ಕೆ ಸರಿಯಾಗಿ ಶ್ರೀರಾಮಕೃಷ್ಣರು ಕೋಣೆಯನ್ನು ಪ್ರವೇಶಿಸುತ್ತಾರೆ. ಆದರೆ ಹೇಗೆ?
ಮತ್ತೇರಿದವರಂತೆ ಅವರ ಕಣ್ಣುಗಳು ಕೆಂಪಾಗಿದೆ, ಹೆಜ್ಜೆಗಳು ಅಸ್ಥಿರವಾಗಿದೆ, ಮಾತುಗಳು ತೊದಲ್ತಿದೆ. ನೋಡಿದ್ರೆ ಹೆಂಡ ಕುಡಿದವರಾಗಿ ಕಂಡು ಬರ್ತಿದ್ದಾರೆ. ಶಾರದಾದೇವಿಯರು ತಮ್ಮ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ನಿರತರಾಗಿದ್ರು ಅಂದ್ರೆ ಶ್ರೀರಾಮಕೃಷ್ಣರು ತೀರಾ ಹತ್ರ ಬಂದರೂ ಅವರಿಗೆ ಗೊತ್ತಾಗಲೇ ಇಲ್ಲ. ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದ ಹಾಗೆ ಹಿಂದಿನಿಂದ ಬಂದು ಶಾರದಾದೇವಿಯರನ್ನ ಆಲಂಗಿಸಿಕೊಂಡು ಬಿಡ್ತಾರೆ. ನೋಡಿಲ್ಲಿ, ನಾನು ಸಾರಾಯಿ ಕುಡಿದಿದ್ದೇನೆ ಅಂತ ನಿನಗೇನಾರು ಅನ್ನಿಸ್ತಿದ್ಯಾ? ಈ ಅನಿರೀಕ್ಷಿತ ದೃಶ್ಯವನ್ನು ನೋಡಿ ಶಾರದಾದೇವಿಯರು ದಿಗಿಲ್ಕೊಡ್ತಾರೆ. ಆದರೂ ತಕ್ಷಣ ಸುಧಾರಿಸಿಕೊಂಡು ಶಾಂತವಾಗಿಯೇ ನುಡಿತಾರೆ. ಇಲ್ಲ ಇಲ್ಲ, ನೀವೇನಕ್ಕೆ ಮದ್ಯಪಾನ ಮಾಡ್ತೀರಿ? ಹಾಗಾದ್ರೆ ನಾನ್ಯಾಕೆ ತೂರಾಡ್ತಿದ್ದೀನಿ? ನನ್ನ ಮಾತೆಲ್ಲ ತೊದಲ್ತಿದೆಯಲ್ಲ ಯಾಕೆ? ನನಗೆ ಅಮಲ ಏರಿರೋ ಹಾಗೆ ನಿನಗೆ ಕಾಣಿಸ್ತಿಲ್ವೇ? ನನಗೆ ಅಮಲು ಏರಿರೋ ಹಾಗೆ ನಿನಗೆ ಕಾಣಿಸ್ತಿಲ್ವೇ? ಇಲ್ಲ ಇಲ್ಲ, ನೀವೇನಕ್ಕೆ ಮದ್ಯಪಾನ ಮಾಡ್ತೀರಿ? ನೀವು ತಾಯಿ ಕಾಳಿ ಪ್ರೇಮಾಮೃತವನ್ನು ಪಾನ ಮಾಡಿದ್ದೀರಿ ಅಷ್ಟೇ. ಇದನ್ನು ಕೇಳಿದಂತ ಶ್ರೀರಾಮಕೃಷ್ಣರಿಗೆ ಬಹಳ ಆನಂದವಾಯಿತು. ಹೇಳ್ತಾರೆ, ಹಾ, ನೀನು ಬಹಳ ಸರಿಯಾಗಿ ಹೇಳಿದೆ. ಶಾರದಾದೇವಿಯರು ಪತಿ ಇಟ್ಟ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕೆಲವೊಮ್ಮೆ ಶ್ರೀರಾಮಕೃಷ್ಣರು ತಮ್ಮ ರಸಮಯ ಮಾತಿನಿಂದ ಮತ್ತು ಹಾಸ್ಯದ ಸನ್ನಿವೇಶಗಳನ್ನು ಸೃಷ್ಟಿಸುವ ಮೂಲಕ ಸತಿ ಶಾರದಾದೇವಿಯರ ಮನಸ್ಸನ್ನ ಉಲ್ಲಾಸಗೊಳ್ಳೋ ಹಾಗೆ ಮಾಡ್ತಾ ಇದ್ರು. ಅಲ್ಲದೆ ತಮ್ಮರ ಇಬ್ಬರ ನಡುವಿನ ಬಾಂಧವ್ಯ ಎಷ್ಟು ಮಧುರವಾದದ್ದು ಎಂಬುದನ್ನು ಇತರರಿಗೆ ತೋರ್ಪಡಿಸ್ತಾ ಇದ್ರು. ಒಂದು ಸಂದರ್ಭ, ಅವರ ಶಿಷ್ಯರಲ್ಲಿ ಒಬ್ಬ ಬಹಳ ಬೆಳಗಿದ್ದ. ಒಂದು ದಿನ ಒಂದು ತಮಾಷೆಯ ಪೈಪೋಟಿ. ಶ್ರೀರಾಮಕೃಷ್ಣರು ಮತ್ತೆ ಶಿಷ್ಯ ಇಬ್ಬರಲ್ಲಿ ಯಾರು ಹೆಚ್ಚು ಬೆಳಗಿದ್ದಾರೆ ಅಂತ. ಇದನ್ನು ತೀರ್ಮಾನ ನೀಡ್ತಕ್ಕಂಥ ಹೊಣೆ ಶಾರದಾದೇವಿಯರದ್ದು. ತೀರ್ಮಾನ ಹೇಳಬೇಕಾದ್ರೆ ಅವರು ಶಿಷ್ಯನನ್ನೊಮ್ಮೆ ಗಮನವಿಟ್ಟು ನೋಡ್ಬೇಕಲ್ವೇ? ಆದರೆ ಅವರು ಯಾರನ್ನಾದರೂ ಹಾಗೆ ಎದುರೆದುರಿಗೆ ನೋಡಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ರಾಮಕೃಷ್ಣರು ಹೇಳ್ತಾರೆ, ನೋಡು, ನಾವಿಬ್ರು ನಹಬತ್ತಿನ ಮುಂದಿನ ಪಂಚವಟಿ ಕಡೆಗೆ ನಡ್ಕೊಂಡು ಹೋಗ್ತೀವಿ. ಆಗ ನೀನ್ ನಮ್ಮ ಮೈಬಣ್ಣ ಹೋಲಿಸ್ ನೋಡು. ಶಾರದಾದೇವಿಯರು ಅದಕ್ಕೆ ಒಪ್ಕೋತಾರೆ. ಅವರಿಬ್ರು ಹೋಗುವಾಗ ಮರೆಯಲ್ಲಿ ನಿಂತು ಇಬ್ಬರ ಮೈಬಣ್ಣವನ್ನ ಹೋಲಿಸಿ ನೋಡ್ತಾರೆ. ಶ್ರೀರಾಮಕೃಷ್ಣರ ಮೈಬಣ್ಣ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ಸುವರ್ಣವರ್ಣವೇ. ಸಾಧನೆ ಕಾಲದಲ್ಲಿ ಅವರ ತೋಳಿನಲ್ಲಿ ಒಂದು ಚಿನ್ನದ ತಾಯ್ತಾ ಇತ್ತು. ಅದರ ಬಣ್ಣ ಹಾಗೂ ಅವರ ಮೈಬಣ್ಣ ಎಷ್ಟು ಹೊಂದಿಕೆಯಾಗಿತ್ತು ಅಂದ್ರೆ ಆ ತಾಯ್ತಾ ಅಲ್ಲಿದೆ ಅನ್ನೋದು ಕೂಡ ಗುರುತಿಸೋದು ಕಷ್ಟವಾಗ್ತಿತ್ತು. ಅದರಿಂದ ಯಾರ ಮೈಬಣ್ಣ ಹೆಚ್ಚು ಚೆನ್ನ ಎಂದು ತೀರ್ಮಾನ ಹೇಳುವುದು ಅಷ್ಟು ಸುಲಭ ಆಗಿರಲಿಲ್ಲ. ಈಗ ಶಾರದಾದೇವಿಯರು ತೀರ್ಪು ಕೊಡಬೇಕಾಗಿದೆ. ರಾಮಕೃಷ್ಣರು ಬಂದು ಕೇಳಿದ್ರು, ಏನು ಚೆನ್ನಾಗಿ ನೋಡಿದ್ಯಾ? ನಮ್ಮಿಬ್ಬರಲ್ಲಿ ಹೆಚ್ಚು ಬೆಳ್ಳಗಿರೋರು ಯಾರು? ಶಾರದಾದೇವಿಯರು ನಿಷ್ಪಕ್ಷಪಾತವಾಗಿ ನಿಸ್ಸಂಕೋಚವಾಗಿ ಹೇಳೇ ಬಿಟ್ರು, ಗೆದ್ದವರು ನೀವಲ್ಲ, ಅವನೇ. ನಗುವಿನ ಹೊನಲು ಉಕ್ಕಿ ಹರಿತು. ಎಲ್ಲ ನಗ್ತಿದ್ದಾರೆ. ಈ ದಿವ್ಯ ದಂಪತಿಗಳು ಪರಸ್ಪರ ಮಾತಿನ ಸಂಪರ್ಕ ಇಟ್ಕೊಂಡಿದ್ರು. ಆದರೆ ಯಾವಾಗಲೂ ಹೆಚ್ಚೇನಿರಲಿಲ್ಲ. ಒಬ್ರಿಗೊಬ್ರು ಮಾತಾಡ್ತಿದ್ದಿದ್ದೇ ಕಡಿಮೆ. ಆದರೂ ಕೂಡ ಅನಿರ್ವಚನೀಯವಾದಂತಹ ಪ್ರೇಮ ಬಂಧ ಅವರ ಜೊತೆ ಯಾವಾಗಲೂ ಇರ್ತಿತ್ತು. ಆ ಪ್ರೇಮದ ಅಭಿವ್ಯಕ್ತಿಗೆ ಮಾತುಗಳ ಅಗತ್ಯ ಏನಿರಲಿಲ್ಲ. ಈ ಅಲೌಕಿಕ ಸಂಬಂಧವನ್ನ ಗುರುತಿಸಿದಂತಹ ಗೌರಿಮಾ ಒಂದ್ಸರಿ ಅಚ್ಚರಿಯಿಂದ ಉದ್ಗರಿಸ್ತಾರೆ,
ಅಲ್ಲ, ಇವರಿಬ್ರು ಎಷ್ಟು ಹತ್ತಿರದಲ್ಲಿದ್ರೂ ತಿಂಗಳಗಟ್ಲೆ ಒಬ್ಬರನ್ನೊಬ್ಬರನ್ನ ನೋಡಲು ಸಾಧ್ಯನೇ ಆಗಲ್ಲ. ಆದ್ರೂ ಇವರಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ವಿಶ್ವಾಸ, ಅದೆಷ್ಟು ಅಗಾಧ. ಶ್ರೀರಾಮಕೃಷ್ಣರು ಸದಾ ಭಗವದ್ಭಾವದಲ್ಲೇ ಮುಳುಗಿರ್ತಿದ್ರು. ಆದರೂ ಅವರ ಪತ್ನಿ ಮೇಲಿಸಿದಂತಹ ಕಾಳಜಿ, ಪ್ರೀತಿ, ಗೌರವ ಎಷ್ಟು ಉತ್ಕಟ ಅನ್ನೋದು ಹೇಳಲು ಅಸಾಧ್ಯ. ಒಂದ್ಸರಿ ಹೀಗಾಯ್ತು. ಶಾರದಾದೇವಿಯರಿಗೆ ತಲೆನೋವು ಬಂತು. ಅದನ್ನ ಶ್ರೀರಾಮಕೃಷ್ಣರಿಗೆ ಗೊತ್ತಾದಾಗ ಅವತ್ತು ಅವರು ಬಾರಿಗೂ ರಾಮ್ಲಾಲನ್ನು ಕೂಗಿ ಹೇಳ್ತಾ ಇದ್ರು, ಓ ರಾಮ್ಲಾಲ್, ಅವಳಿಗೆ ಯಾಕಾಗ್ ಬಂದಿರಬಹುದು ಆ ತಲೆನೋವು? ಓ ರಾಮ್ಲಾಲ್, ಅವಳಿಗೆ ಯಾಕೆ ಬಂದಿರಬಹುದು ಆ ತಲೆನೋವು? ಅವರ ಕಳಕಳಿಯ ಮಾತು. ಶಾರದಾದೇವಿಯರಿಗೆ ಸಡಾ ಬಿಡುವಿಲ್ಲದ ಕೆಲಸ ಶ್ರೀರಾಮಕೃಷ್ಣರಿಗೂ ಗೊತ್ತಿತ್ತು. ಅದರಿಂದ ಅನಗತ್ಯವಾದಂತಹ ಕೆಲಸ ಬರದೇ ಇದ್ದ ಹಾಗೆ ಮತ್ತು ಕೆಲಸ ಮಿತಿಮೀರಿದ ಹಾಗೆ ಅವರು ಸದಾ ಎಚ್ಚರ ವಹಿಸುತ್ತಿದ್ರು. ಒಮ್ಮೆ ರಾಕಾಲನ ಜೊತೆ ವೇಣಿಪಾಲ ಅಂತಕ್ಕಂಥ ಭಕ್ತನ ಮನೆಗೆ ಹೋಗಿದ್ರು. ಶ್ರೀರಾಮಕೃಷ್ಣರು ರಾಕಾಲ ಅವತ್ ರಾತ್ರಿ ತನ್ನ ತೋಟದ ಮೇಲೆ ಉಳಿಬೇಕು ಅಂತ ವೇಣಿಪಾಲ ವ್ಯವಸ್ಥೆ ಮಾಡಿದ್ದ. ಆದರೆ ಆ ತೋಟದಲ್ಲಿ ಕೆಲವು ಪ್ರೇತಗಳ ವಾಸವಾಗಿರುವುದನ್ನು ರಾಮಕೃಷ್ಣರು ಕಂಡರು. ಶ್ರೀರಾಮಕೃಷ್ಣರ ಪವಿತ್ರ ಸಾನ್ನಿಧ್ಯವನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯವಾಗದೆ ಅವು ಅವರನ್ನು ದಯವಿಟ್ಟು ಅಲ್ಲಿಂದ ಹೊರಹೋಗೋ ಹಾಗೆ ಅಂಗಲಾಚಿಸಿ ಬೇಡ್ಕೊತ್ವೆ. ತಕ್ಷಣ ಶ್ರೀರಾಮಕೃಷ್ಣರು ಅವುಗಳ ಮಾತು ಕೇಳಿ ಮುರುಕಬಟ್ಟು ಒಂದು ಗಾಡಿ ಮಾಡಿಕೊಂಡು ಅಪರಾತ್ರಿಯಲ್ಲಿ ದಕ್ಷಿಣೇಶ್ವರ ಕಡೆಗೆ ಬಂದ್ಬಿಡ್ತಾರೆ. ಆದರೆ ದೇವಸ್ಥಾನದ ಪ್ರಾಕಾರದ ಗೇಟು ಮುಚ್ಚಾಗಿದೆ. ರಾಮಕೃಷ್ಣರು ಅಲ್ಲೇ ನಿದ್ರಿಸುತ್ತಿದ್ದಂತಹ ಸೇವಕನನ್ನ ಕರೆದೆಬ್ಬಿಸಿ ಒಳಗಡೆ ನಡೀತಾರೆ. ನಹಬತ್ಖಾನಿಯಲ್ಲಿದ್ದಂಥ ಶಾರದಾದೇವಿಯರು ಹೆಜ್ಜೆ ಸಪ್ಪಳಕ್ಕೆ ಹೆಚ್ಚು ಬಂದವರು ರಾಮಕೃಷ್ಣರೇ ಅಂತ ತಿಳಿಯತ್ತೆ ಶಾರದಾದೇವಿಗೆ. ಅವರ ಊಟ ಇನ್ನೂ ಆಗಿರಲಾರದು ಅಂತ ಭಾವಿಸಿದಂತಹ ಶಾರದಾದೇವಿಯರು ಅಲ್ಲೇ ಇದ್ದ ಪರಿಚಾರಿಕೆಯನ್ನು ಎಬ್ಬಿಸ್ತಾರೆ. ಓ ಜದುಮಾ, ನೋಡು, ಅವರು ಬಂದ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋಣ ಹೇಳು. ಶ್ರೀರಾಮಕೃಷ್ಣರ ಚುರುಕು ಕಿವಿಗೆ ಇದು ಕೇಳಿಸ್ಬಿಡತ್ತೆ. ತಕ್ಷಣ ಅವರು ಹೇಳ್ತಾರೆ, ಈಗ ತಾವು ಸುಮ್ಮನಿದ್ರೆ ಅಡಿಗೆ ಶುರು ಮಾಡಿಬಿಡ್ತಾರೆ ಅಂತ ತಿಳ್ಕೊಂಡಂತ ರಾಮಕೃಷ್ಣರು, ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಊಟ ಆಗಿದೆ ಅಂತ ಕೂಗಿ ಹೇಳ್ತಾರೆ. ಶ್ರೀರಾಮಕೃಷ್ಣರು ಗೃಹಸ್ಥರಾದರೂ ಒಬ್ಬ ಆದರ್ಶ ಸನ್ಯಾಸಿಯಂತೆ ವಿರಕ್ತರಾಗಿದ್ದರು. ಗೃಹಸ್ಥ ಧರ್ಮದ ಕರ್ತವ್ಯವನ್ನ ಕೊರೆಯಿಲ್ಲದಂತೆ ಮಾಡಿ ಮುಗಿಸುತ್ತಿದ್ದರು. ಹೀಗೆ ಅವರು ಏಕಕಾಲದಲ್ಲಿ ಸನ್ಯಾಸಿಗಳಿಗೆ ಆದರ್ಶ, ಗೃಹಸ್ಥರಿಗೂ ಆದರ್ಶ. ಮಡದಿ ಯೋಗಕ್ಷೇಮದ ಬಗ್ಗೆ ರಾಮಕೃಷ್ಣರು ಹೇಗೆ ಸಾಗಬೇಕು, ಅವಳಿಗೋಸ್ಕರ ಏನೇನು ಅನಾನುಕೂಲತೆಗಳನ್ನು ಕಳೆದು ಯಾವ ಅನುಕೂಲತೆ ಮಾಡಿಕೊಡ್ಬೇಕು ಎಲ್ಲ ಕಡೆ ಗಮನ ವಹಿಸುತ್ತಿದ್ದರು ರಾಮಕೃಷ್ಣರು. ಒಂದ್ಸರಿ ಹೀಗಾಯ್ತು. ಅವರು ಶಾರದಾದೇವಿಯರನ್ನು ಕೇಳಿದ್ರು, ನಿನ್ನ ವೈಯಕ್ತಿಕ ಖರ್ಚಿಗೆ ತಿಂಗಳಿಗೆ ಎಷ್ಟು ಹಣ ಬೇಕಾಗಬಹುದು? ಒಂದು 5-6 ರೂಪಾಯಿ ಆದ್ರೆ ಸಾಕು. ಪುನಃ ರಾಮಕೃಷ್ಣರು ಕೇಳ್ತಾರೆ, ನೀನು ರಾತ್ರಿ ಊಟಕ್ಕೆ ಎಷ್ಟು ಚಪಾತಿ ತಗೋತಿ? ಅವರೇನೋ ಸಹಜವಾಗಿ ಕೇಳಿದ್ರು. ಇದೊಂದು ವೈಯಕ್ತಿಕ ವಿಚಾರ. ಲಜ್ಜೆಯಿಂದ ಶಾರದಾದೇವಿಯರ ಮುಖ ಕೆಂಪಾಯ್ತು. ಉತ್ತರ ಕೊಡದೆ ತಲೆ ತಗ್ಗಿಸಿ ನಿಂತರು. ಆದರೆ ಶ್ರೀರಾಮಕೃಷ್ಣರು ಬಿಡಬೇಕಲ್ಲ, ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದ್ರು. ಕೊನೆಗೆ ಶಾರದಾದೇವಿಯರು ತುಂಬಾ ಸಂಕೋಚದಿಂದಲೇ ಹೇಳಿದ್ರು, 5 ಅಥವಾ 6. ಈಗ ಶ್ರೀರಾಮಕೃಷ್ಣರು ಅದರ ಆಧಾರದ ಮೇಲೆ ಲೆಕ್ಕ ಹೇಳಿದ್ರು, ಹಾಗಾದ್ರೆ ಒಂದು 600 ರೂಪಾಯಿ ಇಟ್ರೆ ನಿಮ್ಮ ಜೀವನಕ್ಕೆ ಸಾಕಷ್ಟಾಯಿತು. ಇದೇನು ತೋರಿಸುತ್ತೆ ಅಂದ್ರು, ತಮ್ಮ ಮಡದಿಯ ಭವಿಷ್ಯದ ಬಗ್ಗೆ ಕೂಡ ಅವರು ಯೋಚಿಸುತ್ತಿದ್ರು.
ಭಗವದಾನಂದದಿಂದ ಸದಾ ಉನ್ಮತ್ತರಾಗಿರ್ತಕ್ಕಂಥ ಶ್ರೀರಾಮಕೃಷ್ಣರು ನಿಜಕ್ಕೂ ಎಷ್ಟೊಂದು ವಿಚಾರಕ್ಕೆ ಗಮನ ಕೊಡ್ತಿದ್ರು, ಎಷ್ಟೊಂದು ವಿವರಗಳ ಕಡೆ ಗಮನ ಕೊಡ್ತಿದ್ರು. ಇದೆಲ್ಲ ನೋಡಿದ್ರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ಅವರ ಪತ್ನಿಯ ವ್ಯಕ್ತಿತ್ವ ಗೌರವವನ್ನು ಹಿಡಿದ್ರ ಜೊತೆಗೆ ವಿಶೇಷತೆಯನ್ನು ಗಮನಿಸುತ್ತಿದ್ರು. ಅವರು ತಮ್ಮ ಪತ್ನಿಯ ಜೊತೆ ಎಷ್ಟು ಗೌರವ ಸೌಭ್ಯತೆಯಿಂದ ನಡ್ಕೋತಿದ್ರು ಅನ್ನೋದಕ್ಕೆ ಶಾರದಾದೇವಿಯವರು ಒಂದ್ಸರಿ ಹೇಳ್ತಾರೆ, ನಿಜಕ್ಕೂ ನಾನು ತುಂಬಾ ಭಾಗ್ಯವಂತೆ. ನನ್ನ ಪತಿ ನನ್ನ ಯಾವತ್ತೂ ನೀನು ಅಂತಾನೂ ಕರೀಲಿಲ್ಲ. ಅವ್ರು ನನ್ನನ್ನ ಒಂದು ಹೂವಿನಿಂದಲೂ ಹೊಡೆದು ನೋಯಿಸಿದವರೇ ಅಲ್ಲ. ಒಂದಿನ ಶಾರದಾದೇವಿಯವರು ಪತಿ ಕೋಣೆಗೆ ಹೋಗಿ ಊಟದ ತಟ್ಟೆ ಇಟ್ಟು ಹೊರಗಡೆ ಹೊರಡ್ತಾರೆ. ಯಾವುದೋ ಗಮನದಲ್ಲಿದ್ದಂಥ ರಾಮಕೃಷ್ಣರು ಬಂದು ತಟ್ಟೆ ಇಟ್ಟಿದ್ದು ಲಕ್ಷ್ಮಿ ಅಂತ ಭಾವಿಸಿ, ನೋಡು, ನೀನು ಹೋಗುವಾಗ ಬಾಗಿಲು ಹಾಕೊಂಡು ಹೋಗು. ಶಾರದಾದೇವಿಯವರು ಹಾಗೆ ಆಗ್ಲಿ ಅಂತ ಹೇಳಿ ಬಾಗಿಲು ಹಾಕೊಂಡು ಹೋಗ್ತಾರೆ. ಆ ಧ್ವನಿ ಕೇಳಿದಾಗ ಹೋದವರು ತಮ್ಮ ಪತ್ನಿ ಅಂತ ತಿಳಿದು ರಾಮಕೃಷ್ಣರು ಗಾಬರಿಗೊಳ್ತಾರೆ. ಕೂಡಲೇ ಪತ್ನಿ ಬಳಿ ಬಂದು, ಓ, ನೀನು ಬಂದೋಳು ಲಕ್ಷ್ಮಿ ಅಂತ ತಿಳ್ಕೊಂಡು ನಾನು ಹಾಗನ್ಬಿಟ್ಟೆ, ದಯವಿಟ್ಟು ಬೇಸರ ಮಾಡ್ಕೋಬಾರ್ದು ಅಂತ ಕ್ಷಮೆ ಯಾಚಿಸ್ತಾರೆ ರಾಮಕೃಷ್ಣರು. ಆದ್ರೆ ಶಾರದಾದೇವಿಯರಿಗೆ ಅದರಲ್ಲೇನು ತಪ್ಪು ಕಂಡಿಲ್ಲ, ಮತ್ತದನ್ನು ಮರ್ತೂ ಬಿಟ್ರು. ಆದರೆ ರಾಮಕೃಷ್ಣರ ಮನಸ್ಸಿನಲ್ಲಿ ಅದಿನ್ನೂ ಕೊರಿತಾನೇ ಇತ್ತು. ಮಾರನೇ ದಿನ ಬೆಳಗಾಗದನ್ನೇ ಕಾಯ್ತಾ ಇದ್ದ ಅವರು ರಾಮಕೃಷ್ಣರೇ ನಹಬತ್ತಿನ ಬಾಗಿಲಿಗೆ ಬಂದು ಮತ್ತೆ ಹೇಳಿದ್ರು, ನಿನ್ನೆ ನಾನು ನಿನ್ನ ಬಹಳ ಒರಟಾಗಿ ಮಾತಾಡಿಸ್ಬಿಟ್ಟೆ. ಆಮೇಲೆ ನನಗೆ ಎಷ್ಟು ಸಂಕಟ ಆಯಿತು ಅಂದ್ರೆ ರಾತ್ರಿ ಇಡೀ ನನಗೆ ನಿದ್ದೆ ಹತ್ತಲಿಲ್ಲ. ದಯವಿಟ್ಟು ಮನಸ್ಸಿಗೆ ಹಚ್ಕೋಬೇಡ. ಏನು, ದಯವಿಟ್ಟು ಮನಸ್ಸಿಗೆ ಹಚ್ಕೋಬೇಡ. ಎಷ್ಟು ಸ್ವಾರಸ್ಯಕರವಾದಂತಹ ಸಂದರ್ಭ. ಸ್ವತಃ ಶಾರದೆ ದೇವಿಯರು ಎಂತಹ ವಿನಯಶಾಲಿನಿ. ಅಂಥವರ ಬಾಗಿಲಿಗೆ ಬಂದು ಪತಿದೇವರು ಕ್ಷಮೆ ಯಾಚಿಸುತ್ತಿದ್ದಾರೆ. ಪತಿಗಿಂತ ಹೆಚ್ಚಿನ ವಿನಯ ಪತ್ನಿಯದು, ಪತ್ನಿಗಿಂತ ಹೆಚ್ಚಿನ ವಿನಯ ಪತಿಯದು. ಇಂತಹ ಪ್ರಾಮಾಣಿಕ ವಿನಯಪೂರ್ಣ ವ್ಯವಹಾರದಿಂದ ಅಲ್ಲಿ ಎಂತಹ ಮಧುರ ವಾತಾವರಣ ಉಂಟಾಗಿತ್ತು ಅನ್ನೋದನ್ನು ನಾವು ಭಾವಿಸಿ ನೋಡಬೇಕು. ಶ್ರೀರಾಮಕೃಷ್ಣರು ಪತ್ನಿಯನ್ನು ಅತ್ಯಂತ ಗೌರವದಿಂದ ನೋಡ್ತಾ ಇದ್ರು. ಅಷ್ಟೇ ಏಕೆ, ಸಾಕ್ಷಾತ್ ಜಗನ್ಮಾತೆಯಂತೆ ಪರಿಭಾವಿಸಿದ್ರು. ಆದರೆ ಶಾರದಾದೇವಿಯವರು ಓರ್ವ ಪತ್ನಿಯಾಗಿ ತಾವು ಪತಿಗೆ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಬಹುದೋ ಅದೆಲ್ಲವನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತಿದ್ರು. ಶ್ರೀರಾಮಕೃಷ್ಣರು ಸ್ನಾನಕ್ಕೆ ಹೋಗುವ ಮುನ್ನ ಅವರ ಮೈಗೆ ಎಣ್ಣೆ ತಿಕ್ತಾ ಇದ್ರು. ಅಗತ್ಯವಿದ್ದಾಗಲೆಲ್ಲ ಕಾಲೊತ್ತುತ್ತಿದ್ರು. ಸಹಜವಾದ ಒಂದು ಪ್ರಶ್ನೆ ನಮ್ಮಲ್ಲಿ ಹೇಳುತ್ತೆ, ಶ್ರೀರಾಮಕೃಷ್ಣರು ಸತಿಯನ್ನ ಜಗನ್ಮಾತೆ ಅಂತ ಕಾಣ್ತಿದ್ರೆ ಅಂಥವರಿಂದ ತಮ್ಮ ಕಾಲೊತ್ತಿಸಿಕೊಳ್ಳುತ್ತಿದ್ದು ಹೇಗೆ ಸಾಧ್ಯವಾಯಿತು? ಇದಕ್ಕೆ ಉತ್ತರವೇನು ಅನ್ನೋ ಹಾಗೆ ರಾಮಕೃಷ್ಣರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅವಳು ನನ್ನ ಕಾಲೊತ್ತಿ ಪಾದಸೇವೆ ಮಾಡಿದ ಮೇಲೆ ನಾನು ಅವಳಿಗೆ ಕೈ ಮುಗಿದು ನಮಸ್ಕರಿಸ್ತೀನಿ ಅಂತ. ಎಂಥ ಅದ್ಭುತ ವಿಚಾರ. ಒಂದು ದೃಷ್ಟಿಯಲ್ಲಿ ಶಾರದಾದೇವಿಯರು ಶ್ರೀರಾಮಕೃಷ್ಣರಿಗೆ ಪತ್ನಿ, ಇನ್ನೊಂದು ದೃಷ್ಟಿಯಿಂದ ಅವರು ಶ್ರೀರಾಮಕೃಷ್ಣರಿಗೆ ಏಕೆ ಇಡೀ ಜಗತ್ತಿಗೆ ಮಾತೆ ಜಗನ್ಮಾತೆ. ಇವೆರಡೂ ದೃಷ್ಟಿಗಳನ್ನು ಸಮನ್ವಯಗೊಳಿಸಿ ನಡೆದು ತೋರಿಸಿದ ಶ್ರೀರಾಮಕೃಷ್ಣರ ಅದ್ಭುತ ಕೌಶಲ್ಯವನ್ನು ನಾವು ಕಾಣ್ತಾ ಹೋಗ್ತೀವಿ. ಶಾರದಾದೇವಿಯರು ತಮ್ಮ ಧರ್ಮ ಪತ್ನಿಯಾದ್ದರಿಂದ ಪಾದಸೇವೆ ಮಾಡುವುದರೇನೂ ತಪ್ಪಿಲ್ಲ, ಮಾಡಲಿ. ಅವರನ್ನು ನಾವು ಜಗನ್ಮಾತೆ ಅಂತ ಭಾವಿಸಿರುವುದರಿಂದ ಕೈ ಮುಗಿದು ನಮಸ್ಕರಿಸುತ್ತೇವೆ, ಸ್ವೀಕರಿಸಲಿ. ಹೀಗೆ ಅಪೂರ್ವ ಆದರ್ಶ ದಾಂಪತ್ಯ ಶ್ರೀರಾಮಕೃಷ್ಣ ಪರಮಹಂಸರು ಹಾಗೂ ಶ್ರೀಮಾತೆ ಶಾರದಾದೇವಿಯರದು. ಮುಂದುವರಿಯುವುದು ಆಧ್ಯಾತ್ಮಿಕ ಧಾರಾವಾಹಿ ಮಹಾಮಾಯಿ ಜೀವನಗಂಗಾ.
ಅಲೆದಲೆದು ಹತ್ತಿದಣಿದು ಮೆಲೆಗಾಂಡೆ ನಿನ್ನಡಿಗೆ ತೆಲೆತಾಯಿ ಕಡೆಗಿಂದು ಬಂದೆಮ್ಮ ಸಲಹು ಅಲೆದಲೆದು ಹತ್ತಿದಣಿದು ಮೆಲೆಗಾಂಡೆ ನಿನ್ನಡಿಗೆ ತೆಲೆತಾಯಿ ಕಡೆಗಿಂದು ಬಂದೆಮ್ಮ ಸಲಹು ಕೊನೆ ಇಲ್ಲ ಕೊರೆ ಇಲ್ಲ ಈ ನಮ್ಮ ದುಃಖಕ್ಕೆ ಕೊನೆ ಇಲ್ಲ ಕೊರೆ ಇಲ್ಲ ಈ ನಮ್ಮ ದುಃಖಕ್ಕೆ ಮನದಲ್ಲಿ ಬನದಲ್ಲಿ ನೆಮ್ಮದಿಯೂ ಏನಿದಿಲ್ಲ ಕೊನೆ ಇಲ್ಲ ಕೊರೆ ಇಲ್ಲ ಈ ನಮ್ಮ ದುಃಖಕ್ಕೆ ಮನದಲ್ಲಿ ಬನದಲ್ಲಿ ನೆಮ್ಮದಿಯೂ ಏನಿದಿಲ್ಲ ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ ಜನನಿ ಮಂಗಳ ಮೂರ್ತಿ ಕಳೆಯಮ್ಮ ಕಲುಷಾತಿ ಅಲೆದಲೆದು ಅತಿ ದಣಿದು ಮೆರೆಗಾಂಡೆ ನಿನ್ನಡಿಗೆ ತೆರೆತಾಯೆ ಕಡೆಗಿಂದು ಬಂದೆಮ್ಮ ಸಲಹು ಪರಮಹಂಸರ ಕರುಣೆ ರೂಪಿಣಿ ನೀತಾಯೆ ಪರಮಹಂಸರ ಕರುಣೆ ರೂಪಿಣಿ ನೀತಾಯೆ ಭರತನವನರಿಯದಿರ ಪ್ರೇಮದಂಬುದಿ ಜಲವ ಪರಮಹಂಸರ ಕರುಣೆ ರೂಪಿಣಿ ನೀತಾಯೆ ಭರತನವನರಿಯದಿರ ಪ್ರೇಮದಂಬುದಿ ಜಲವ ಹಿರಿದೆಮ್ಮನು ಧರಿಸು ಪತಿತ ಪಾವನೆ ಮಾತೆ ಹಿರಿದೆಮ್ಮನು ಧರಿಸು ಪತಿತ ಪಾವನೆ ಮಾತೆ ಶಾರದಾಯಿನಿ ಪರಮೆ ಅಕಳಂಕ ಕರಿದೆ ಅಲೆದಲೆದು ಅತಿ ದಣಿದು ನೆಲೆಗಾಂಡೆ ನಿನ್ನಡಿಗೆ ಎಲಿತಾಯೆ ಕಡೆಗಿಂದು ಬಂದೆಮ್ಮ ಸಲಹು ಅಲೆದಲೆದು ಅತಿ ದಣಿದು ನೆಲೆಗಾಂಡೆ ನಿನ್ನಡಿಗೆ ಎಲಿತಾಯೆ ಕಡೆಗಿಂದು ಬಂದೆಮ್ಮ